ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪೂರಿಗೆ ಸಾಗು ಹೆಂಗ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನ್ ತರಕಾರಿ ಬೇಕು ಅಂತ ನೋಡ್ಕೊಳ್ಳೋಣ. ಸೋರೆಕಾಯಿ, ಬೀನ್ಸು, ಬಟಾಣಿ, ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಇದಿಷ್ಟನ್ನು ಫಸ್ಟ್ ಕುಕ್ಕರ್ ಅಲ್ಲಿ ಒಂದ್ ವಿಸಿಲ್ ಕೊಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಲುಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಒಂದೇ ವಿಸಿಲ್ ಸಾಕು, 2 ವಿಸಿಲ್ ಬಿಟ್ರೆ ಪೇಸ್ಟ್ ಆಗ್ಬಿಡುತ್ತೆ ತರಕಾರಿ. ಸ್ವಲ್ಪ ಕಲ್ಲುಪ್ಪು, ಈಗ ತರಕಾರಿ ಬೇಯಲಿ. ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದನ್ನು ಹುರಿಯಲ್ಲ, ಎಲ್ಲಾನು ಹಸಿ ಮಸಾಲೆ, ಹಸಿ ಖಾರನೇ ರುಬ್ಕೊಳ್ಳೋದು. ಒಂದು 10 ನಿಮಿಷ ಗಸಗಸೆ ನೆನೆಸಿಟ್ಕೊಂಡಿದ್ದೀನಿ. ಗಸಗಸೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1-2 ಅಥವಾ 3 ಲವಂಗ ಮತ್ತೆ ಸ್ವಲ್ಪ ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇದನ್ನ ಬಾಟ್ಲಲ್ಲಿ ರುಬ್ಬಿ ಇಟ್ಕೊಂಡಿರ್ತೀನಿ. ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕಲ್ಲುಪ್ಪು ಹಾಕಿ ರುಬ್ಬಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1-1.5 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಕೋಬಹುದು. ಮತ್ತೆ ಸ್ವಲ್ಪ ಹುರ್ಗಡ್ಲೆ, ತೆಂಗಿನಕಾಯಿ, ಇದಿಷ್ಟನ್ನು ಫುಲ್ ನುಣ್ಣಗಾಗಿ ರುಬ್ಬಿ ಇಟ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ತರಕಾರಿ 1 ವಿಸಿಲ್ ಬೆಂದು ಅದು ಕುಕ್ಕರ್ ಆರೋ ಅಷ್ಟರಲ್ಲಿ ನಾವು ಪೂರಿಗೆ ಕಲಿಸ್ಕೊಂಡ್ಬಿಡೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ, ಚೆನ್ನಾಗಿ ಬರುತ್ತೆ ಪೂರಿ. ಪೂರಿನ ತುಂಬಾ ತೆಳ್ಳಗೆ ಕಲಿಸ್ಕೊಳ್ಬೇಕು. ತೆಳ್ಳಗೆ ಕಲಿಸ್ಕೊಂಡ್ರೆ ಎಣ್ಣೆ ಜಾಸ್ತಿ ಇಳಿಸುತ್ತೆ. ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಗಟ್ಟಿ ಕಲಸಿಟ್ಕೊಳ್ಳೋಣ. ತುಂಬಾ ಹೊತ್ತೇನು ನೆನೆಯೋದು ಬೇಡ, ಒಂದು 10 ನಿಮಿಷ ನೆನೆದ್ರೆ ಸಾಕು. ಕಲಸಿದಾಯ್ತು, ಒಂದು 10 ನಿಮಿಷ ಬಿಡೋಣ. ಅಷ್ಟರಲ್ಲಿ ಕುಕ್ಕರ್ ಆರುತ್ತೆ. ಸಾಗು ರೆಡಿ ಮಾಡ್ಕೊಳ್ಳೋಣ. ಸಾಗು ರೆಡಿ ಆದ್ಮೇಲೆ ನಾವು ಪೂರಿ ಮಾಡ್ಬೋದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ತರಕಾರಿ ಬೆಂದಿದೆ. ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಅದಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಮಸಾಲೆ ಹಾಕೋಣ. ಒಂದು 5 ನಿಮಿಷ ಕುದಿ ಬರಲಿ ರುಬ್ಬಿರೋ ಮಸಾಲೆ. ತರಕಾರಿಗೆ ಅರ್ಧ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೋಣ. ಚೆನ್ನಾಗಿ ಕುದೀತಾ ಇದೆ ಮಸಾಲೆ. ಈಗ ಬೆಂದಿರೋ ತರಕಾರಿ ಹಾಕೊಳ್ಳೋಣ ಇದ್ರೊಳಗಡೆ. ಇದು ಚೆನ್ನಾಗಿ ಕುದಿ ಬರಲಿ. ಅದಾದ್ಮೇಲೆ ಉಪ್ಪು ಸಾಕ ನೋಡಿಕೊಂಡು, ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಕುದಿ ಬರಲಿ.
ನೀರು ನೋಡ್ಕೊಳ್ಳಿ, ಸ್ವಲ್ಪ ಗಟ್ಟಿನೇ ಇರಲಿ ನೀರು ಸಾಗು, ತುಂಬ ನೀರು ಹಾಕೋದು ಬೇಡ. ಒಳ್ಳೆ ಘಮ ಅಂತೂ ಬರ್ತಾ ಇದೆ, ಟೇಸ್ಟು ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಘಮ ಘಮ ಅಂತ ಇದೆ. ಉಪ್ಪು ಸರಿ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತಾ ಇದೆ, ಸ್ವಲ್ಪ ಉಪ್ಪು ಹಾಕೋತೀನಿ. ಒಳ್ಳೆ ಹೋಟೆಲ್ ಸ್ಟೈಲ್ ಪೂರಿ ಸಾಗು ರೆಡಿ. ಪೂರಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಒಳ್ಳೆ ಸಾಗು, ಘಮ ಘಮ ಅನ್ನೋಂಥ ಸಾಗು ರೆಡಿಯಾಗಿದೆ. ಪೂರಿ ಜೊತೆ ತಿಂದು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಕಾಯೋಕ್ಕಿಡೋಣ. ಅದು ಕಾಯೋವರೆಗೂ ಇನ್ನೊಂದ್ಸರಿ ನಾವು ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡಿ ಪೂರಿಗೆ ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಹಿಟ್ಟು ಹಾಕೊಳ್ಳೋದು ಬೇಡ. ಜಾಸ್ತಿ ಹಿಟ್ಟು ಹಾಕೊಂಡ್ರೆ ಎಣ್ಣೆ ಒಳಗಡೆ ಆ ಹಿಟ್ಟೆಲ್ಲ ಬಿದ್ದು ಕಪ್ ಕಪ್ ಆಗ್ಬಿಡುತ್ತೆ. ಹಿಟ್ಟು ಜಾಸ್ತಿ ಹಾಕೋಬೇಡಿ. ಮತ್ತೆ ಒತ್ತವಾಗ್ಲೂ ಅಷ್ಟೇ ತುಂಬಾ ಅಮ್ಕಿ ಒತ್ತಬಾರ್ದು. ಅಮ್ಕಿ ಒತ್ತಿದ್ರೆ ಫ್ಲಾಟ್ ಆಗ್ಬಿಡುತ್ತೆ, ಅವಾಗ ಪೂರಿ ಊದ್ಕೊಳ್ಳಲ್ಲ. ಎಣ್ಣೆ ಕಾದಿದೆ. ಪೂರಿ ಮೇಲೆ ಎಣ್ಣೆ ಹಾಕಬೇಕು, ಇಲ್ಲಾಂದ್ರೆ ಪೂರಿ ಊದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ಳುತ್ತೆ ಪೂರಿ. ಇನ್ನೊಂದು ಪೂರಿ ಹಾಕಿದ್ದೀನಿ ನೋಡಿ. ನೀವು ಪೂರಿ ಮೇಲೆ ಎಣ್ಣೆ ಹಾಕಲಿಲ್ಲ ಅಂದ್ರೆ ಊದ್ಕೊಳ್ಳಲ್ಲ ಅದು. ಒತ್ತೋವಾಗ್ಲೂ ಅಷ್ಟೇ ತುಂಬಾ ಪ್ರೆಸ್ ಮಾಡಿ ಒತ್ತಬಾರ್ದು. ಉಬ್ಬಿದ ಪೂರಿ ಜೊತೆ ಘಮ ಘಮ ಅನ್ನೋಂಥ ಹೋಟೆಲ್ ಸ್ಟೈಲ್ ಸಾಗು ರೆಡಿಯಾಗಿದೆ. ತಿಂದು ನೋಡಿ, ರುಚಿ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.